ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ಅಂದ್ರೆ ಮಾತ್ನಾಡೋಕೆ ಹೊರಟಿರೋ ವಿಷಯ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಯಾವುದೋ ಹಳೇ ಕಾಲದ ಪುಸ್ತಕದ ಒಂದು ಸಾಲಿನಂತೆ ಕಾಣ್ಬೋದು. ಹೌದು, ಖಂಡಿತ. ಆದ್ರೆ ಇದು ನಮ್ಮ ದೈನಂದಿನ ಬದುಕನ್ನು, ಅಂದ್ರೆ ನಮ್ಮ ಸಂಬಂಧಗಳನ್ನು ಮತ್ತು ಮುಖ್ಯವಾಗಿ ನಾವು ಬೇರೆಯವರನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತ ಕಲ್ಪನೆ. ಇವತ್ತು ನಾವು ಲೂಕನು ಬರೆದ ಸುವಾರ್ತೆಯ ಒಂದು ಸಣ್ಣ ಭಾಗವನ್ನು, ಅಂದ್ರೆ ಅದರಲ್ಲೂ ಆ ದಯೆ ಮತ್ತು ಕ್ಷಮೆಯ ದೈವಿಕ ಅಳತೆ ಅನ್ನೋ ವಿಷಯವನ್ನ ತೆಗೆದುಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದರ ಉದ್ದೇಶ ಬರೀ ಹಳೇ ವಚನಗಳನ್ನ ಓದುವುದಲ್ಲ, ಆ ಕಾಲದಲ್ಲಿ ಈ ಮಾತುಗಳು ಯಾಕೆ ಅಷ್ಟು ದೊಡ್ಡ ಸಂಚಲನ ಸೃಷ್ಟಿಸಿದುವು ಮತ್ತು ಇಂದಿನ ನಮ್ಮ ಈ ವೇಗದ ಲೈಫ್ ಸ್ಟೈಲ್ಗೆ ಇದು ಹೇಗೆ ಅನ್ವಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ನಿಜ. ಇದು ಕೇಳೋಕೆ ತುಂಬಾ ಸರಳವಾದ ನೈತಿಕ ಪಾಠದ ತರ ಅನ್ಸ್ಬೋದು. ಅಂದ್ರೆ ಎಲ್ರಿಗೂ ಒಳ್ಳೇದ್ ಮಾಡಿ ದಯೆ ತೋರಿ ಅಂತ ನಾವೆಲ್ಲ ಚಿಕ್ಕ ವಯಸ್ಸಿಂದಲೂ ಕೇಳ್ತಾನೆ ಬಂದಿದೀವಿ ಅಲ್ವಾ? ಹೌದು, ಸ್ಕೂಲಲ್ಲಿ ಕೂಡ ಇದನ್ನೇ ಹೇಳ್ಕೊಡ್ತಾರೆ. ಖಂಡಿತ. ಆದ್ರೆ ಈ ಮಾತುಗಳು ಮೊದಲ ಬಾರಿಗೆ ಎಲ್ಲಿ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಹೇಳಲ್ಪಟ್ಟು ಅಂತ ನಾವು ನೋಡಿದಾಗ ಇದರ ನಿಜವಾದ ತೂಕ ನಮಗೆ ಅರ್ಥ ಆಗುತ್ತೆ. ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ಈ ಚಿಂತನೆ ಅಕ್ಷರಶಃ ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಬಂಡಾಯದ ತರಹ ಇತ್ತು. ಅದೇ ನನಗೂ ತುಂಬಾ ಕುತೂಹಲ ಮೂಡಿಸಿದ್ದು. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ಪಠ್ಯದಲ್ಲಿ ಬರುವ ಕಲ್ಪನೆಗಳು, ಅದರಲ್ಲೂ ಆ ಕಾಲದ ಧಾನ್ಯದ ಮಾರುಕಟ್ಟೆಯ ಒಂದು ಅದ್ಭುತ ರೂಪಕ ಇದೆ ಗೊತ್ತಾ? ಹೌದು, ಆ ಮಾರುಕಟ್ಟೆಯ ಉದಾಹರಣೆ. ಅದು ನಾವು ಪ್ರತಿದಿನ ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಬದಲಾಯಿಸುವಂಥದ್ದೇ. ಆದ್ರೆ ಆ ರೂಪಕದ ಬಗ್ಗೆ ಮಾತನಾಡುವ ಮುಂಚೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅನ್ಸುತ್ತೆ. ಆ ಕಾಲದ ಪರಿಸ್ಥಿತಿ ಹೇಗಿತ್ತು? ಅಂದ್ರೆ ಈ ಮಾತುಗಳು ಅಷ್ಟು ಕ್ರಾಂತಿಕಾರಿ ಅಂತ ಕರೆಸ್ಕೊಳ್ಳೋಕೆ ಆ ಸಮಾಜದ ನಿಯಮಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆ ಕಾಲದ ಪರಿಸ್ಥಿತಿಯನ್ನ ನಾವು ಸರಿಯಾಗಿ ಊಹಿಸ್ಕೊಳ್ಬೇಕು ಅಂದ್ರೆ ಇವತ್ತಿನ ನಮ್ಮ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ಪೂರ್ತಿಯಾಗಿ ಮರಿಬೇಕು. ಇಸ್ರಾಯೇಲ್ ದೇಶ ಆ ಸಮಯದಲ್ಲಿ ಸಂಪೂರ್ಣವಾಗಿ ರೋಮನ್ ಸಾಮ್ರಾಜ್ಯದ ಮುಷ್ಟಿಯಲ್ಲಿತ್ತು. ಓಕೆ. ರೋಮನ್ನರ ಆಡಳಿತ ಅಂದ್ರೆ ಅದು ಬರೀ ರಾಜಕೀಯ ಆಡಳಿತ ಆಗಿರ್ಲಿಲ್ಲ. ಅದೊಂದು ರೀತಿಯ ಭಯದ ವಾತಾವರಣ. ಸಣ್ಣ ತಪ್ಪು ಮಾಡಿದ್ರೂ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡುವ ವ್ಯವಸ್ಥೆ ಆಗಿತ್ತು ಅದು. ಅಂದ್ರೆ ಜನರಿಗೆ ಸ್ವಾತಂತ್ರ್ಯ ಅನ್ನೋದೇ ಇರ್ಲಿಲ್ಲ. ಸ್ವಂತವೂ ಇರ್ಲಿಲ್ಲ. ಸಾಮಾನ್ಯ ಜನರಿಗೆ ಯಾವುದೇ ಹಕ್ಕುಗಳಿರ್ಲಿಲ್ಲ. ಅವರ ಮೇಲೆ ವಿಪರೀತ ತೆರಿಗೆಗಳ ಭಾರ ಇತ್ತು ಮತ್ತು ಯಾವಾಗ ಯಾರು ಬಂದು ತಮ್ಮನ್ನು ಹಿಡಿದುಕೊಂಡು ಹೋಗ್ತಾರೋ ಅನ್ನೋ ಭಯದಲ್ಲೇ ಜನ ಬದುಕ್ತಾ ಇದ್ರು. ಅಂದ್ರೆ ದಿನ ಬೆಳಗಾದ್ರೆ ಬರೀ ಟೆನ್ಷನ್ ಮತ್ತೆ ಭಯ. ಇಂತಹ ವಾತಾವರಣದಲ್ಲಿ ಜನರ ಮನಸ್ಥಿತಿ ಕೂಡ ಹಾಗೆ ಕಠಿಣ ಆಗಿರುತ್ತೆ ಅಲ್ವಾ? ಹೌದು, ನಿಖರವಾಗಿ. ಸಮಾಜದಲ್ಲಿ ಒಂದು ಕಡೆ ರೋಮನ್ನರ ದಬ್ಬಾಳಿಕೆ ಇದ್ರೆ ಇನ್ನೊಂದು ಕಡೆ ಜನಸಾಮಾನ್ಯರ ನಡುವೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅನ್ನೋ ನ್ಯಾಯದ ಪದ್ಧತಿ ಬಲವಾಗಿ ಬೇರೂರಿತ್ತು. ಓಹೋ, ಸೇಡಿಗೆ ಸೇಡು. ಹೌದು. ಯಾರಾದ್ರೂ ನಿಮಗೆ ಮೋಸ ಮಾಡಿದ್ರೆ ಅಥವಾ ನಿಮ್ಮನ್ನು ಒಮ್ಮೆ ಹೊಡೆದ್ರೆ ನೀವು ತಿರುಗಿ ಅವರಿಗೆ ಅಷ್ಟೇ ಕ್ರೂರವಾಗಿ ಹೊಡಿಬೇಕು. ಇಲ್ಲಾಂದ್ರೆ ಸಮಾಜ ನಿಮ್ಮನ್ನ ಒಪ್ತಿರ್ಲಿಲ್ಲ. ಅಂದ್ರೆ ಸೇಡು ತೀರಿಸಿಕೊಳ್ಳುವುದು ಒಂದು ರೀತಿಯ ಸಾಮಾಜಿಕ ನಿಯಮವಾಗಿತ್ತು. ಖಂಡಿತ. ದಯೆ, ಕರುಣೆ, ಕ್ಷಮೆ ಅನ್ನೋ ಪದಗಳಿಗೆ ಅಲ್ಲಿ ಜಾಡವೇ ಇರಲಿಲ್ಲ. ದಯೆ ತೋಳಿಸವನನ್ನು ದುರ್ಬಲ ಅಂತ ಪರಿಗಣಿಸ್ತಿದ್ದ ಕಾಲ ಅದು. ಇದು ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ರಾಜಕೀಯವಾಗಿ ಅಷ್ಟು ಕಷ್ಟ ಇದ್ದಾಗ ಧಾರ್ಮಿಕ ಮುಖಂಡರಾದ್ರೂ ಜನರಿಗೆ ಸ್ವಲ್ಪ ನೆಮ್ಮದಿ ಕೊಡ್ತಾ ಇದ್ರಾ? ಅಥವಾ ಅಲ್ಲೂ ಇದೇ ತರಹದ ಕಠಿಣ ನಿಯಮಗಳು ಇದ್ವಾ? ಅಲ್ಲೇ ಇರೋದು ಅಸಲಿ ಸಮಸ್ಯೆ. ಅಂದಿನ ಧಾರ್ಮಿಕ ವಾತಾವರಣ ರೋಮನ್ನರ ಆಡಳಿತಕ್ಕಿಂತಲೂ ಹೆಚ್ಚು ಉಸಿರುಗಟ್ಟಿಸುವಂತಿತ್ತು. ಅಯ್ಯೋ, ಹೌದಾ? ಹೌದು. ಅಂದಿನ ಧಾರ್ಮಿಕ ಮುಖಂಡರಾದ ಪರಿಸಾಯರು, ಅಂದ್ರೆ ಫ್ಯಾರಿಸೀಸ್ ಅಂತ ನಾವೇನ್ ಕರಿತೀವಿ, ಅವರು ಸಾವಿರಾರು ಸಣ್ಣ ಪುಟ್ಟ ನಿಯಮಗಳನ್ನ ಜಾರಿಗೆ ತಂದಿದ್ರು. ಧರ್ಮ ಅಂದ್ರೆ ಕೇವಲ ಈ ನಿಯಮಗಳನ್ನ ಚಾಚೂ ತಪ್ಪದ ಪಾಲಿಸುವುದು ಅಂತ ಅವ್ರು ನಂಬಿದ್ರು. ಎಂಥ ನಿಯಮಗಳು ಅಂದ್ರೆ? ನೀವು ಕೈ ಹೇಗೆ ತೊಳಿಬೇಕು, ಎಲ್ಲಿ ಕೂರ್ಬೇಕು, ಯಾರ ಜೊತೆ ಮಾತನಾಡಬೇಕು, ಓ ಮೈ ಗಾಡ್, ಹೇಗೆ ಪ್ರತಿಯೊಂದಕ್ಕೂ ರೂಲ್ಸ್ ಇತ್ತು. ಅಬ್ಬಾ, ಕೇಳೋಕೆ ಒಂಥರ ಇವತ್ತಿನ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋ ಬಾಸ್ ಕೈ ಕೆಳಗೆ ಕೆಲಸ ಮಾಡಿದ ಹಾಗೆ ಅನ್ಸುತ್ತೆ. ಸಣ್ಣ ತಪ್ಪು ಮಾಡಿದ್ರೂ ಮೆಮೊ ಕೊಡ್ತಾರಲ್ಲ ಹಾಗೆ. ಖಂಡಿತ. ಆ ಪರಿಸಾಯರು ಸಮಾಜದಲ್ಲಿ ಸದಾ ಬೇರೆಯವರ ತಪ್ಪುಗಳನ್ನೇ ಹುಡುಕ್ತಾ ಇರ್ತಿದ್ರು. ಯಾರಾದ್ರೂ ಒಂದು ಸಣ್ಣ ನಿಯಮ ಮುರಿದ್ರೂ ಸಾಕು, ಅವರನ್ನ ಪಾಪಿಗಳು ಅಂತ ತೀರ್ಪು ಕೊಟ್ಟು ಸಮಾಜದಿಂದ ದೂರ ಇಡ್ತಿದ್ರು. ಅಂದ್ರೆ ಮಾನವೀಯತೆಗೆ ಬೆಲೆಯೇ ಇರ್ಲಿಲ್ಲ. ಮನುಷ್ಯನ ದೌರ್ಬಲ್ಯಗಳಿಗೆ, ಕಷ್ಟಗಳಿಗೆ ಅಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ಕೇವಲ ನಿಯಮಗಳ ಪಾಲನೆ ಮಾತ್ರ ಮುಖ್ಯವಾಗಿತ್ತು. ಇಂಥ ಒಂದು ಉಸಿರುಗಟ್ಟಿಸುವ ಕಠಿಣ ವಾತಾವರಣದಲ್ಲಿ ಯೇಸು ಬಂದು ನಿಮ್ಮ ತಂದೆಯಾದ ದೇವರಂತೆ ನೀವೂ ದಯಾವಂತರಾಗಿರಿ ಅಂತ ಹೇಳಿದ್ದು ಎಷ್ಟು ದೊಡ್ಡ ಆಘಾತ ಉಂಟು ಮಾಡಿರಬಹುದು ಅಂತ ಈಗ ಅರ್ಥ ಆಗ್ತಾ ಇದೆ.
ಹೌದು, ಇದು ಬರೀ ಒಂದು ಉಪದೇಶ ಅಲ್ಲ. ಬದಲಾಗಿ ಆ ಇಡೀ ಸಿಸ್ಟಮ್ ಅನ್ನ ಪ್ರಶ್ನಿಸುವಂಥ ಅಲುಗಾಡಿಸುವಂಥ ಮಾತಿದು. ಖಂಡಿತ. ದಯೆ ಅನ್ನೋ ಪದವನ್ನು ಅವರು ಬಳಸಿದಾಗ ಅದು ಕೇವಲ ಒಂದು ಭಾವನೆ ಆಗಿರಲಿಲ್ಲ, ಅದೊಂದು ಕ್ರಾಂತಿ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತದೆ. ನಾವು ಇನ್ನೊಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕು. ಯಾವುದದು? ದಯೆ ಅನ್ನೋ ಪದವನ್ನು ನಾವು ಇವತ್ತು ತುಂಬಾ ಸಲೀಸಾಗಿ ಬಳಸ್ತೀವಿ. ರಸ್ತೆಯಲ್ಲಿ ಯಾರೋ ಭಿಕ್ಷುಕರು ಕಂಡಾಗ 5 ರೂಪಾಯಿ ಕೊಟ್ಟು ಪಾಪ ಅಂತೀವಿ. ಅದನ್ನ ದಯೆ ಅಂದುಕೊಳ್ತೀವಿ. ಆದರೆ ಈ ಪಠ್ಯದಲ್ಲಿ ಬಳಸಿರುವ ದಯೆಯ ಅರ್ಥ ಬೇರೆಯೇ ಇದೆ. ಹಾಗಾದ್ರೆ ಆ ಕಾಲದ ಮೂಲ ಭಾಷೆಯಲ್ಲಿ ದಯೆ ಅಂದ್ರೆ ಏನು? ಬರೀ ಅಯ್ಯೋ ಪಾಪ ಅನ್ನೋದಲ್ವಾ? ಅಲ್ಲ, ಇಲ್ಲಿ ಬಳಸಲಾದ ಪರಿಕಲ್ಪನೆಯ ಮೂಲ ಹೆಸೆಡ್ ಅನ್ನೋ ಹಿಬ್ರೂ ಪದದಿಂದ ಬಂದಿದೆ. ಹೆಸೆಡ್? ಹೌದು, ಹೆಸೆಡ್ ಅಂದೇ ಕೇವಲ ಕನಿಕರ ಅಲ್ಲ, ಅದನ್ನ ನಿಷ್ಠಾವಂತ ಪ್ರೀತಿ ಅಥವಾ ಲಾಯಲ್ ಲವ್ ಅಂತ ಕರೀಬೋದು. ಇದು ಯಾವುದೇ ಷರತ್ತುಗಳಿಲ್ಲದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಬದಲಾಗದ ಪ್ರೀತಿ ಮತ್ತು ಕರುಣೆ. ಓಹೋ. ಉದಾಹರಣೆಗೆ, ಪಠ್ಯದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ದೇವರು ಪಾಪಿಗಳಿಗೂ ಮತ್ತು ಒಳ್ಳೆಯವರಿಗೂ ಸಮಾನವಾಗಿ ಸೂರ್ಯನ ಪ್ರಕಾಶವನ್ನು ನೀಡುತ್ತಾನೆ ಅಂತ. ಅಂದ್ರೆ ಸೂರ್ಯ ಬೆಳಗುವಾಗ ಈ ವ್ಯಕ್ತಿ ಒಳ್ಳೆಯವನು, ಇವನ ಮನೆ ಮೇಲೆ ಮಾತ್ರ ಬೆಳಕು ಚೆಲ್ಲುತ್ತೇನೆ, ಆ ವ್ಯಕ್ತಿ ಕೆಟ್ಟವನು, ಅವನ ಮನೆಗೆ ಕತ್ಲು ಸುರಿಸ್ತೇನೆ ಅಂತ ತೀರ್ಮಾನ ಮಾಡಲ್ಲ ಅಲ್ವಾ? ನಿಖರವಾಗಿ. ಅದೇ ರೀತಿ ನಮ್ಮ ದಯೆ ಕೂಡ ಯಾವುದೇ ಷರತ್ತುಗಳಿಲ್ಲದೆ ಎಲ್ಲರಿಗೂ ಸಿಗಬೇಕು ಅನ್ನೋದು ಇದರರ್ಥ. ಅಂದ್ರೆ ನಾವು ದಯೆ ತೋಲ್ಸುವಾಗ ಎದುರಿಗಿರುವ ವ್ಯಕ್ತಿ ಅದಕ್ಕೆ ಅರ್ಹನೇ ಅಥವಾ ಅಲ್ವೇ ಅಂತ ಲೆಕ್ಕಾಚಾರ ಹಾಕ್ಬಾರ್ದು. ಹೌದು, ಹಾಕ್ಬಾರ್ದು. ಅದು ಸ್ವಲ್ಪ ಕಷ್ಟದ ಕೆಲಸ ಅಂತನೇ ಹೇಳಬಹುದು. ನಮಗೆ ಒಳ್ಳೇದು ಮಾಡಿದವರಿಗೆ ದಯೆ ತೋರಿಸೋದು ಸುಲಭ. ಆದ್ರೆ ನಮಗೆ ಮೋಸ ಮಾಡಿದವರನ್ನ ಅಥವಾ ಆಫೀಸಲ್ಲಿ ನಮಗೆ ಪ್ರಾಬ್ಲಮ್ ಕೊಡುವ ಕೊಲೀಗ್ಗಳನ್ನ ಪ್ರೀತಿಸೋದು, ಹೌದು, ಅವರಿಗೆ ಈ ಹೆಸೆಟ್ ತೋರ್ಸೋದು ಅಷ್ಟು ಸುಲಭವಲ್ಲ ಅಲ್ವಾ? ನಮ್ಮ ರಿಯಲ್ ಲೈಫ್ನಲ್ಲಿ ಇದು ವರ್ಕ್ ಆಗುತ್ತಾ? ಇದು ಕಷ್ಟ ಅನ್ನೋದು ನಿಜ. ಇದೇ ಕಾರಣಕ್ಕೆ ಇದು ದೈವಿಕ ಅಳತೆ ಅಂತ ಕರೆಸ್ಕೊಳ್ಳೋದು. ನಾವು ದಯೆ ತೋರುವುದು ಎದುರಿಂಗಿರುವ ವ್ಯಕ್ತಿ ಒಳ್ಳೆಯವನು ಅಂತಲ್ಲ, ಬದಲಾಗಿ ನಾವು ಒಳಗಿನಿಂದ ಎಂತಹ ವ್ಯಕ್ತಿಗಳು ಅನ್ನೋದನ್ನ ಅದು ತೋರಿಸುತ್ತೆ. ನಿಜ. ಇದೇ ವಿಚಾರದಲ್ಲಿ ಇನ್ನೊಂದು ಗೊಂದಲ ಮೂಡುವಂತ ಮಾತು ಪಠ್ಯದಲ್ಲಿ ಬರುತ್ತೆ, ಇತರರ ಬಗ್ಗೆ ತೀರ್ಪು ಕೊಡಬೇಡಿ ಅಂತ. ಹೌದು, ಆ ವಿಚಾರದ ಬಗ್ಗೆ ನನಗೂ ಒಂದು ಪ್ರಶ್ನೆ ಇತ್ತು. ತೀರ್ಪು ಕೊಡಬೇಡಿ ಅಂದ್ರೆ ಅದರ ಅರ್ಥ ಏನು? ಸಮಾಜದಲ್ಲಿ ತಪ್ಪು ಮಾಡಿದವರನ್ನ ಪ್ರಶ್ನಿಸಲೇಬಾರ್ದೆ? ನ್ಯಾಯಾಲಯಗಳೇ ಇರಬಾರ್ದಾ? ಖಂಡಿತ ಇಲ್ಲ. ಯಾರಾದ್ರೂ ಫ್ರಾಡ್ ಮಾಡಿದ್ರೆ ಅಯ್ಯೋ ಪರವಾಗಿಲ್ಲ ಬಿಡಿ, ನಾವು ತೀರ್ಪು ಕೊಡಬಾರ್ದು ಅಂತ ಸುಮ್ನೆ ಕೂರೋಕಾಗುತ್ತಾ? ಇದು ಸ್ವಲ್ಪ ಪ್ರಾಕ್ಟಿಕಲ್ ಅಲ್ಲ ಅಂತ ಅನ್ಸಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಈ ಮಾತನ್ನ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಗೊಂದಲ ಆಗುತ್ತೆ. ತೀರ್ಪು ಕೊಡಬೇಡಿ ಅಂದ್ರೆ ನ್ಯಾಯಾಲಯದ ವ್ಯವಸ್ಥೆಯನ್ನ ರದ್ದು ಮಾಡಿ ಅಂತಾಗ್ಲಿ, ಓಕೆ, ಸಮಾಜದಲ್ಲಿ ನಡೆಯುವ ಅಪರಾಧಗಳನ್ನ ನೋಡಿಯೋ ನೋಡದ ಹಾಗೆ ಇರಿಯಂತಾಗ್ಲಿ ಅರ್ಥ ಅಲ್ಲ. ಕಾನೂನು ಮತ್ತು ಸುವ್ಯವಸ್ಥೆ ಸಮಾಜಕ್ಕೆ ಬೇಕೇ ಬೇಕು. ಇಲ್ಲಿ ಹೇಳ್ತಿರೋದು ನಮ್ಮ ವೈಯಕ್ತಿಕ ಮಟ್ಟದ ತೀರ್ಪಿನ ಬಗ್ಗೆ. ಅಂದ್ರೆ ನಮ್ಮ ದೈನಂದಿನ ಸಂಬಂಧಗಳಲ್ಲಿ ನಾವು ಜಡ್ಜ್ಮೆಂಟ್ ಪಾಸ್ ಮಾಡ್ತೀವಲ್ಲ, ಅದರ ಬಗ್ಗೆ. ಅಂದ್ರೆ ಬೇರೆಯವರ ಇಂಟೆನ್ಷನ್ ಅಥವಾ ಉದ್ದೇಶಗಳ ಬಗ್ಗೆ ನಾವೇ ಒಂದು ಕತೆ ಕಟ್ಟಿ ತೀರ್ಮಾನ ಮಾಡೋದಾ? ಹೌದು. ಉದಾಹರಣೆಗೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಕ್ಯಾನ್ಸಲ್ ಕಲ್ಚರ್ ನೋಡಿ. ಯಾರೋ ಏನೋ ಒಂದು ಚಿಕ್ಕ ತಪ್ಪು ಮಾಡಿದ ತಕ್ಷಣ ಇಡೀ ಸಮಾಜ ಅವರನ್ನ ಅತ್ಯಂತ ಕೆಟ್ಟ ವ್ಯಕ್ತಿ ಅಂತ ತೀರ್ಮಾನ ಮಾಡಿಬಿಡುತ್ತೆ. ಹೌದು, ತುಂಬಾ ಕಾಮನ್ ಇದು. ಅವರ ಇತಿಹಾಸ, ಅವರ ಕಷ್ಟ, ಅವರ ಮಾನಸಿಕ ಸ್ಥಿತಿ ಯಾವುದನ್ನೂ ಯೋಚನೆ ಮಾಡಲ್ಲ. ನಾವೇ ನ್ಯಾಯಾಧೀಶರ ಸ್ಥಾನದಲ್ಲಿ ಕೂತು ಇವನು ಹೀಗೆಯೇ, ಇವಳು ಇಂಥವಳೆ ಅಂತ ಮುದ್ರೆ ಒತ್ತುಬಿಡ್ತೀವಿ. ಅಂದ್ರೆ ಆ ರೀತಿ ದ್ವೇಷಪೂರಿತ ಅಹಂಕಾರದ ತೀರ್ಪು ನೀಡೋದನ್ನ ನಿಲ್ಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ನಿಖರವಾಗಿ. ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು, ಅವರನ್ನ ಡಿಫೈನ್ ಮಾಡೋಕಲ್ಲ. ಈಗ ಕ್ಷಮೆಯ ವಿಚಾರಕ್ಕೆ ಬಂದ್ರೆ, ನಾವು ಯಾರನ್ನಾದರೂ ಕ್ಷಮಿಸಿದಾಗ ನಮಗೆ ಒಂಥರ ನಾನು ಎಷ್ಟು ದೊಡ್ಡವನು, ಆರಾಮಾಗಿ ಕ್ಷಮಿಸ್ಬಿಟ್ಟೆ ಅನ್ನೋ ಅಹಂಕಾರ ಬರೋ ಸಾಧ್ಯತೆ ಕೂಡ ಇರುತ್ತೆ. ಅದೇ ದೊಡ್ಡ ಅಪಾಯ. ಅಂದ್ರೆ ನಾವು ಇತರರನ್ನು ಕ್ಷಮಿಸುವುದು ನಮ್ಮ ಗೊಪ್ಪತನಕ್ಕಲ್ಲ. ಹೌದು. ಈ ಪಠ್ಯದ ಪ್ರಕಾರ ನಾವು ಬೇರೆಯವರನ್ನ ಕ್ಷಮಿಸುವ ಮೂಲಕ ನಮಗೂ ಕ್ಷಮೆ ಬೇಕಾಗಿದೆ ಅನ್ನೋದನ್ನ ಒಪ್ಕೊಳ್ತೀವಿ. ನಮಗೂ ದೌರ್ಬಲ್ಯಗಳಿವೆ, ದೇವರ ಕ್ಷಮೆಯ ಅಗತ್ಯ ನಮಗೂ ಇದೆ ಅಂತ ಅರಿತುಕೊಂಡಾಗ ಮಾತ್ರ ನಾವು ಇತರರನ್ನ ಪ್ರಾಮಾಣಿಕವಾಗಿ ಕ್ಷಮಿಸಲು ಸಾಧ್ಯ. ಇದೆಲ್ಲ ಕೇಳ್ತಾ ಇದ್ರೆ ಮನುಷ್ಯನ ನಡವಳಿಕೆಗೂ ಮತ್ತು ನಮಗೆ ಸಿಗುವ ಪ್ರತಿಫಲಕ್ಕೂ ಒಂದು ನೇರವಾದ ಲಿಂಕ್ ಇದೆ ಅನ್ಸುತ್ತೆ. ನಾವ್ ಏನು ಮಾಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ ಅನ್ನೋ ಥರ. ಹೌದು. ಇದು ನೇರವಾಗಿ ಬಿತ್ತನೆ ಮತ್ತು ಕೊಯ್ಲು ಅಂದ್ರೆ ಸೋಯಿಂಗ್ ಅಂಡ್ ರೀಪಿಂಗ್ ಅನ್ನೋ ಆಧ್ಯಾತ್ಮಿಕ ನಿಯಮವನ್ನ ಹೇಳುತ್ತದೆ. ನಾವು ಏನನ್ನ ಬಿತ್ತುತ್ತೇವೆಯೋ ಅದೇ ಬೆಳೆಯಾಗಿ ಕೊಯ್ಲಾಗಿ ನಮ್ಮ ಕೈ ಸೇರುತ್ತದೆ. ಅಂದ್ರೆ ದಯ ತೋರಿದರೆ ದಯ ಸಿಗುತ್ತದೆ. ಖಂಡಿತ. ನಾವು ಬೇರೆಯವರನ್ನ ಕಠಿಣವಾಗಿ ಜಡ್ಜ್ ಮಾಡಿದ್ರೆ ನಾವು ಕೂಡ ಕಠಿಣ ತೀರ್ಪಿಗೆ ಗುರಿಯಾಗ್ತೇವೆ. ಕ್ಷಮಿಸಿದರೆ ಕ್ಷಮೆಯನ್ನು ಪಡಿತೇವೆ.
ಇದನ್ನೇ ಇನ್ನಷ್ಟು ಆಳವಾಗಿ ವಿವರಿಸಲು ಪಠ್ಯದಲ್ಲಿ ಒಂದು ಅತ್ಯದ್ಭುತವಾದ ರೂಪಕವನ್ನು ಬಳಸಲಾಗಿದೆ. ಆಹಾ. ಅದೇ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಆ ಧಾನ್ಯದ ಮಾರುಕಟ್ಟೆಯ ಕಲ್ಪನೆ, ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅನ್ನೋ ಮಾತು, ಇದರ ಹಿಂದಿನ ನಿಜವಾದ ಅರ್ಥ ಏನು ಅಂತ ದಯವಿಟ್ಟು ವಿವರಿಸಿ. ಖಂಡಿತ. ಇದನ್ನ ಅರ್ಥ ಮಾಡ್ಕೊಳ್ಳಬೇಕು ಅಂದ್ರೆ ನಾವು ಇವತ್ತಿನ ಸೂಪರ್ ಮಾರ್ಕೆಟ್ಗಳನ್ನ ಮರಿಬೇಕು. ಮರಿಬೇಕಾ? ಹೌದು. ಇವತ್ತು ನಾವು ಅಕ್ಕಿ ಅಥವಾ ಬೇಳೆ ತರೋಕ್ ಹೋದ್ರೆ ಎಲ್ಲವೂ ಪ್ಯಾಕೆಟ್ನಲ್ಲಿರುತ್ತೆ. ಅದ್ರ ಮೇಲೆ ಬಾರ್ಕೋಡ್ ಇರುತ್ತೆ, ಎಲೆಕ್ಟ್ರಾನಿಕ್ ತಕ್ಕಡಿಯಲ್ಲಿ ತೂಕ ಮಾಡ್ತಾರೆ. ಹೌದು. 1 ಗ್ರಾಂ ಹೆಚ್ಚು ಕಡಿಮೆ ಆಗಲ್ಲ, ಅಷ್ಟು ನಿಖರವಾದ ಲೆಕ್ಕಾಚಾರ. ವ್ಯಾಪಾರ ಬರೀ ವ್ಯವಹಾರ ಆಗಿರುತ್ತೆ. ಅಲ್ಲಿ ಮಾನವೀಯತೆಗೋ ಉದಾರತೆಗೋ ಜಾಗ ಇರಲ್ಲ. ಕಂಪ್ಯೂಟರ್ ಬಿಲ್ ಬರುತ್ತೆ, ನಾವು ಕಾಸು ಕೊಟ್ಟು ಬರ್ತೀವಿ ಅಷ್ಟೇ. ಆದರೆ ಪ್ರಾಚೀನ ಕಾಲದ ಮಾರುಕಟ್ಟೆಯ ದೃಶ್ಯವೇ ಬೇರೆ ಇತ್ತು. ಅಲ್ಲಿ ವ್ಯಾಪಾರ ನಂಬಿಕೆ ಮತ್ತು ಉದಾರತೆಯ ಆಧಾರದ ಮೇಲೆ ನಡೀತಾ ಇತ್ತು. ಓಹೋ. ಧಾನ್ಯವನ್ನು ಅಳೆಯಲು ನಿರ್ದಿಷ್ಟ ಅಳತೆಯ ಪಾತ್ರೆಗಳನ್ನು ಬಳಸಲಾಗುತ್ತಿತ್ತು. ಒಬ್ಬ ಪ್ರಾಮಾಣಿಕ ಮತ್ತು ಉದಾರವಾದ ವ್ಯಾಪಾರಿಯ ಹತ್ತಿರ ನೀವು ಹೋದಾಗ ಅವನು ಬರೀ ಪಾತ್ರೆ ತುಂಬುವಷ್ಟು ಧಾನ್ಯ ಹಾಕಿ ಸುಮ್ಮನಾಗುತ್ತಿರಲಿಲ್ಲ. ಅಂದ್ರೆ ಆ ಪಾತ್ರೆಗಿಂತ ಜಾಸ್ತಿ ಕೊಡ್ತಾ ಇದ್ನಾ? ಹೌದು. ಆತ ತನ್ನ ಗ್ರಾಹಕನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು, ಸ್ವಲ್ಪ ಜಾಸ್ತಿನೇ ಸಿಗ್ಲಿ ಅನ್ನೋ ಉದ್ದೇಶದಿಂದ ಪಾತ್ರೆಗೆ ಧಾನ್ಯವಮ್ಮ ಸುರಿಯುತ್ತಾನೆ. ಓಕೆ. ಸುರಿದ ತಕ್ಷಣ ಆ ಪಾತ್ರೆಯನ್ನು ಕುಲುಕುತ್ತಾನೆ. ಇದರಿಂದ ಧಾನ್ಯಗಳು ಸರಿಯಾಗಿ ಹೊಂದಿಕೊಂಡು ಕೆಳಗೆ ಕುಳಿತುಕೊಳ್ಳುತ್ತವೆ ಮತ್ತು ಮೇಲ್ಭಾಗದಲ್ಲಿ ಇನ್ನಷ್ಟು ಜಾಗ ಆಗುತ್ತೆ. ನಾವು ಪ್ರಯಾಣಕ್ಕೆ ಹೋಗುವಾಗ ಸೂಟ್ ಕೇಸ್ನಲ್ಲಿ ಬಟ್ಟೆ ತುಂಬ್ತೀವಲ್ಲ ಹಾಗೆ. ಹೌದು, ಅದೇ ತರಹ. ಮೊದಲು ಬಟ್ಟೆ ಹಾಕ್ತೀವಿ, ಆಮೇಲೆ ಸೂಟ್ ಕೇಸ್ ಸ್ವಲ್ಪ ಅಲುಗಾಡಿಸ್ತೀವಿ, ಕೈಯಿಂದ ಅದ್ಮಿ ಜಾಗ ಮಾಡ್ತೀವಿ. ಜಿಪ್ ಹಾಕೋಕೆ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೆರ ಟೀ ಶರ್ಟ್ ತುರ್ಕೋಣ ಅಂತ ಮಾಡ್ತೀವಲ್ಲ, ಆ ಥರ ಅನಿಸ್ತಾ ಇದೆ. ಅತ್ಯುತ್ತಮವಾದ ಹೋಲಿಕೆ ಇದು. ಆ ವ್ಯಾಪಾರಿ ಮಾಡೋದು ಕೂಡ ಅದನ್ನೇ. ಆತ ಧಾನ್ಯವನ್ನ ಕೈಯಿಂದ ಅದುಮುತ್ತಾನೆ ಮತ್ತೆ ತುಂಬುತ್ತಾನೆ. ಅದು ಪಾತ್ರೆಯಿಂದ ಹೊರಗೆ ತುಳುಕುವವರೆಗೆ. ಅಂದ್ರೆ ರನ್ನಿಂಗ್ ಓವರ್. ಹೌದು. ರನ್ನಿಂಗ್ ಓವರ್ ಆಗುವವರೆಗೆ ಸುರಿಯುತ್ತಲೇ ಇರುತ್ತಾನೆ. ಈ ಕ್ರಿಯೆಯು ಕೇವಲ ಅನ್ಯಾಯ ಮಾಡದಿರುವ ಪ್ರಾಮಾಣಿಕತೆಯನ್ನ ಮಾತ್ರ ತೋರಿಸಲ್ಲ, ಅದು ಮಿತಿಯಿಲ್ಲದ, ಲೆಕ್ಕಾಚಾರವಿಲ್ಲದ ಉದಾರತೆಯನ್ನು ಸೂಚಿಸುತ್ತದೆ ಅಂತ. ಅಂದ್ರೆ ನಾವು ಬೇರೆಯವರ ಜೊತೆ ಎಷ್ಟು ಉದಾರವಾಗಿ ನಡೆದುಕೊಳ್ತೀವೋ ಆ ದೈವಿಕ ಶಕ್ತಿ ಅಥವಾ ದೇವರು ನಮಗೆ ಪ್ರತಿಫಲ ಕೊಡುವಾಗ ಇವತ್ತಿನ ಸೂಪರ್ ಮಾರ್ಕೆಟ್ ತರ 1 ಗ್ರಾಂ ಲೆಕ್ಕ ಹಾಕಿ ಕೊಡಲ್ಲ. ಖಂಡಿತ ಕೊಡಲ್ಲ. ಬದಲಾಗಿ ಆ ಹಳೆ ಕಾಲದ ವ್ಯಾಪಾರಿಯ ಹಾಗೆ ಅದುಮಿ ತುಳುಕುವಷ್ಟು ಉದಾರವಾಗಿ ಮಳೆಗರಿಯುವಂತೆ ಸುರಿಯುತ್ತಾರೆ ಅಂತಾಯ್ತು. ನಿಖರವಾಗಿ. ಈ ರೂಪಕ ನಮಗೆ ಕಲಿಸುವ ದೊಡ್ಡ ಪಾಠ ಅಂದ್ರೆ, ನಾವು ಪಡೆಯೋ ಆಶೀರ್ವಾದದ ಅಳತೆ ನಾವು ಬೇರೆಯವರಿಗೆ ಕೊಡುವಾಗ ಬಳಸುವ ಅಳತೆಗೋಲಿನ ಮೇಲೆಯೇ ನಿರ್ಧಾರ ಆಗುತ್ತೆ. ನಾವು ಜಿಪುಣತನದಿಂದ ಲೆಕ್ಕಾಚಾರ ಹಾಕಿಕೊಟ್ರೆ ನಮಗೂ ಅದೇ ಅಳತೆಲಿ ಸಿಗುತ್ತೆ. ನಾವು ಮುಕ್ತ ಮನಸ್ಸಿನಿಂದ ಹಂಚಿದ್ರೆ ನಮಗೆ ತುಳುಕುವಷ್ಟು ಸಿಗುತ್ತೆ. ಇದನ್ನೆಲ್ಲ ಕೇಳಿದ್ಮೇಲೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಾಚೀನ ಪಠ್ಯ, ರೋಮನ್ ಕಾಲದ ಇತಿಹಾಸ, ಈ ಧಾನ್ಯದ ಮಾರುಕಟ್ಟೆಯ ರೂಪಕ, ಇವೆಲ್ಲವೂ ನಮ್ಮ ಇಂದಿನ ಮಾಡ್ರನ್ ಲೈಫ್ಗೆ ಹೇಗೆ ಅನ್ವಯ ಆಗುತ್ತೆ? ಹೌದು, ಇದು ಮುಖ್ಯವಾದ ಪ್ರಶ್ನೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ, ನಮ್ಮ ಸಂಬಂಧಗಳಲ್ಲಿ, ಆಫೀಸ್ನಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸಿಕೊಳ್ಳಬಹುದು? ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ, ನಮ್ಮ ಸಂಬಂಧಗಳಿಗೆ ಅನ್ವಯಿಸಿ ನೋಡಿದರೆ ಹೇಗಿರುತ್ತೆ ಗೊತ್ತಾ? ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ನೇಹವಲಯದಲ್ಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಸಂಬಂಧಗಳು ಬೇಗನೆ ಹಾಳಾಗೋದಕ್ಕೆ ಮುಖ್ಯ ಕಾರಣ ನಾವು ತರಾತುರಿಯಲ್ಲಿ ಇತರರ ಬಗ್ಗೆ ನಿರ್ಧಾರ ಮಾಡೋದು. ನಾವು ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಬೇರೆಯವರ ಸಣ್ಣ ತಪ್ಪುಗಳನ್ನು ಭೂತಗನ್ನಡಿಯಿಂದ ನೋಡ್ತೀವಿ. ಹೌದು, ನಾನು ಮಾಡಿದ್ದು ಪರಿಸ್ಥಿತಿಯ ಪ್ರಭಾವ, ಅವರು ಮಾಡಿದ್ದು ಅವರ ಕೆಟ್ಟ ಬುದ್ಧಿ ಅಂತ ನಾವು ನಮ್ಮನ್ನ ಡಿಫೆಂಡ್ ಮಾಡ್ಕೊಳ್ತೀವಲ್ವಾ? ಅದೇ ದೊಡ್ಡ ತಪ್ಪು. ಇದರ ಬದಲು ನಾವು ಇತರರ ತಪ್ಪುಗಳನ್ನು ಎಣಿಸುವುದನ್ನು ಬಿಟ್ಟು, ನನಗೂ ದೌರ್ಬಲ್ಯಗಳಿವೆ, ನನಗೂ ಕಷ್ಟಗಳಿವೆ ಅಂತ ಯೋಚಿಸಬೇಕು. ಅಂದ್ರೆ ಬೇರೆಯವರು ನನ್ನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಬಯಸ್ತೀನೋ ಹಾಗೆ ನಾನು ಅವರನ್ನ ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ಹಾಗೆ ಯೋಚಿಸಿದ್ರೆ ಸಾಕು, ಆ ಕ್ಷಣವೇ ನಮ್ಮ ಸಂಬಂಧಗಳಲ್ಲಿ ಶಾಂತಿ ನೆಲೆಸುತ್ತದೆ. ಕೊಡುವುದು ಅಂದ ತಕ್ಷಣ ನಮಗೆಲ್ರಿಗೂ ತಲೆಗೆ ಬರೋದು ದುಡ್ಡು. ನಾವು ಎಷ್ಟು ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅನ್ನೋದಷ್ಟೇ ಉದಾರತೆ ಅಂತ ಅನ್ಕೊಂಡಿದೀವಿ. ಅದು ತುಂಬಾ ಸಂಕುಚಿತವಾದ ಆಲೋಚನೆ. ದುಡ್ಡು ಕೊಡುವುದು ಕೇವಲ ಒಂದು ಸಣ್ಣ ಭಾಗ ಅಷ್ಟೇ. ನಮ್ಮ ಇವತ್ತಿನ ಬಿಡುವಿಲ್ಲದ ಒತ್ತಡದ ಜೀವನದಲ್ಲಿ ನಾವು ಇನ್ನೊಬ್ಬರಿಗಾಗಿ ನೀಡುವ ಸಮಯ, ಹೌದು, ಸಮಯ. ಆ ಸಮಯ ಅತ್ಯಂತ ಬೆಲೆಬಾಳುವ ಕೊಡುಗೆಯೇ. ಯಾರೋ ಒಬ್ರು ಡಿಪ್ರೆಷನ್ನಲ್ಲಿದ್ದಾಗ ಅವರ ಜೊತೆ ಕೂತು ಕೇವಲ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದು, ಕುಗ್ಗಿ ಹೋದವರಿಗೆ ಒಂದೆರಡು ಪ್ರೋತ್ಸಾಹದ ಮಾತುಗಳನ್ನಾಡುವುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರನ್ನ ಟ್ರೋಲ್ ಮಾಡುವುದರಿಂದ ದೂರ ಉಳಿಯುವುದು,
ಇವೆಲ್ಲವೂ ಕೂಡ ಕೊಡುವಿಕೆಯ ಅತ್ಯುನ್ನತ ರೂಪಗಳೇ. ಹೌದು, ಖಂಡಿತ. ವಾವ್, ಇದು ತುಂಬಾ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಂದ್ರೆ ಮುಚ್ಚಿದ ಮುಷ್ಟಿಯೊಳೆ ಹೊಸದೇನೂ ಪಡೆಯೋಕ್ ಸಾಧ್ಯವಿಲ್ಲ. ನಾವು ಮನಸ್ಸು ಬಿಚ್ಚಿ ಕೊಟ್ಟಾಗ ಮಾತ್ರ ಪಡೆದುಕೊಳ್ಳೋದಕ್ಕೂ ಜಾಗ ಆಗುತ್ತೆ ಅಲ್ವಾ? ಹೌದು. ಈ ವಾಕ್ಯವು ನಮಗೆ ಒಂದು ಆಧ್ಯಾತ್ಮಿಕ ಕನ್ನಡಿ ಇದ್ದ ಹಾಗೆ ಅಂತ ಹೇಳ್ಬೋದು. ನೀವು ಕನ್ನಡಿಯ ಮುಂದೆ ನಕ್ಕರೆ ಕನ್ನಡಿಯೂ ನಗುತ್ತದೆ. ನಿಜ. ನೀವು ಕೋಪದಿಂದ ನೋಡಿದರೆ ಕನ್ನಡಿಯೂ ನಿಮ್ಮನ್ನ ಕೋಪದಿಂದಲೇ ನೋಡುತ್ತದೆ. ಅಂತೆಯೇ ನಾವು ಸಮಾಜದೊಂದಿಗೆ, ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಎಷ್ಟು ಕಠಿಣವಾಗಿರುತ್ತೇವೆಯೋ, ನಾವು ದೇವರಿಂದಲೂ ಅಥವಾ ಈ ಪ್ರಕೃತಿಯಿಂದಲೂ ಅಷ್ಟೇ ಕಠಿಣವಾದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬೇಕಾಗ್ತದೆ. ಖಂಡಿತ. ಅಂದ್ರೆ ನಾವು ಬೇರೆಯವರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಅದೇ ನಮ್ಮ ಆಧ್ಯಾತ್ಮಿಕ ಭವಿಷ್ಯವನ್ನ ಬರೆಯುತ್ತೆ ಅಂತಾಯ್ತು. ನಿಖರವಾಗಿ. ಜೀವನ ಅನ್ನೋದು ಕೇವಲ ಆಶೀರ್ವಾದಗಳನ್ನ ಪಡೆದುಕೊಳ್ಳುವುದರ ಬಗ್ಗೆ ಅಲ್ಲ, ಬದಲಾಗಿ ನಮಗೆ ಸಿಕ್ಕ ಪ್ರೀತಿ, ಕರುಣೆ ಮತ್ತು ದಯೆಯನ್ನ ನಾವು ಇತರರಿಗೆ ಹೇಗೆ ಪ್ರತಿಫಲಿಸುತ್ತೇವೆ ಅನ್ನೋದರ ಬಗ್ಗೆ ಆಗಿದೆ. ನಾವು ಬರೀ ಸ್ವೀಕರಿಸುವ ಟ್ಯಾಂಕ್ಗಳಾಗಬಾರ್ದು, ನಮ್ಮ ಮೂಲಕ ದಯೆ ಇತರರಿಗೆ ಹರಿಯುವ ಪೈಪ್ಗಳಾಗಬೇಕು. ಕನ್ನಡಿಯಂತೆ ಪ್ರೀತಿಯನ್ನ ರಿಫ್ಲೆಕ್ಟ್ ಮಾಡಬೇಕು. ಇದೆಲ್ಲ ಕೇಳ್ತಾ ಇದ್ರೆ ನಾವೆಲ್ಲರೂ ನಮ್ಮನ್ನ ನಾವೊಮ್ಮೆ ಚೆಕ್ ಮಾಡ್ಕೋಬೇಕು ಅನ್ಸುತ್ತೆ. ಸರಿ, ನಾವು ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಇಡೀ ಚರ್ಚೆಯನ್ನ ನಾವು ಒಮ್ಮೆ ಮೆಲ್ಕು ಹಾಕಿದ್ರೆ ಎಷ್ಟೊಂದು ಹೊಸ ವಿಚಾರಗಳನ್ನ ನಾವಿವತ್ತು ಕಲ್ತುಕೊಂಡ್ವಿ ಅಲ್ವಾ? ಹೌದು, ತುಂಬಾ ಆಳವಾದ ವಿಚಾರಗಳು. ರೋಮನ್ ಸಾಮ್ರಾಜ್ಯದ ಆ ಕಠಿಣವಾದ ಸೇಡಿನ ಕಾನೂನುಗಳು, ಪರಾಶಯರ ಉಸಿರುಗಟ್ಟಿಸುವ ನಿಯಮಗಳು, ಇವುಗಳ ನಡುವೆ ಯೇಸು ಪರಿಚಯಿಸಿದ ಆ ದಯೆಯ ಕ್ರಾಂತಿಕಾರಿ ಕಲ್ಪನೆಯನ್ನು ನೋಡಿದ್ವಿ. ಹೌದು, ಮತ್ತು ಆ ಪ್ರಾಚೀನ ಧಾನ್ಯದ ಮಾರುಕಟ್ಟೆಯ ಉದಾರತೆಯ ಪರಿಕಲ್ಪನೆಯು ನಾವು ಇತರರಿಗೆ ಹೇಗೆ ಕೊಡಬೇಕು ಅನ್ನೋದನ್ನ ತುಂಬಾ ಸುಂದರವಾಗಿ ವಿವರಿಸಿತು. ಖಂಡಿತ. ಎಲ್ಲಕ್ಕಿಂತ ಮುಖ್ಯವಾಗಿ ಹೆಸೆಡ್ ಅಂದ್ರೆ ಕೇವಲ ಕನಿಕರ ಅಲ್ಲ, ಬದಲಾಗಿ ಅದು ಯಾವುದೇ ಷರತ್ತುಗಳಿಲ್ಲದ ನಿಷ್ಠಾವಂತ ಪ್ರೀತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ದಯೆ ಮತ್ತು ಕ್ಷಮೆ ಅನ್ನೋದು ಬರೀ ಫೀಲಿಂಗ್ ಅಲ್ಲ, ಅದೊಂದು ಆಕ್ಷನ್. ಹೌದು, ಅದೊಂದು ಕ್ರಿಯೆ. ಅದು ನಮ್ಮ ಪ್ರತಿಯೊಂದು ಸಂಬಂಧದಲ್ಲೂ ಪ್ರತಿಫಲಿಸಬೇಕು. ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುಂಚೆ ಒಂದು ಆಸಕ್ತಿದಾಯಕ ಆಲೋಚನೆಯನ್ನ ನಾವೆಲ್ಲರೂ ಯೋಚಿಸುವ ಹಾಗೆ ಇಲ್ಲಿ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ. ಖಂಡಿತ ಹೇಳಿ. ಇದರ ಬಗ್ಗೆ ನಾವೆಲ್ಲನೂ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಜೀವನದ ಕೊನೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಅಳೆಯುವುದು ನಾವು ಎಷ್ಟು ದುಡ್ಡು ಗಳಿಸಿದ್ದೇವೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಅಥವಾ ಸಮಾಜದಲ್ಲಿ ಎಷ್ಟು ಹೆಸರು ಮಾಡಿದ್ದೇವೆ ಅನ್ನೋದ್ರ ಮೇಲಲ್ಲ. ಬದಲಾಗಿ ನಮಗೆ ಅತ್ಯಂತ ಕಿರಿಕಿರಿ ಉಂಟುಮಾಡುವ, ನಮ್ಮನ್ನ ಕೋಪಗೊಳಿಸುವ ಅಥವಾ ನಮಗೆ ಮೋಸ ಮಾಡಿದ ವ್ಯಕ್ತಿಗಳಿಗೆ ನಾವು ಯಾವ ಅಳತೆಯ ಪಾತ್ರೆಯಲ್ಲಿ ದಯೆಯನ್ನು ಅಳೆದುಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ನಿಜ. ಹಾಗಾದ್ರೆ ಆ ಕ್ಷಮೆ ಮತ್ತು ದಯೆಯ ಅಳತೆಯ ಪಾತ್ರೆ ನಮ್ಮ ಕೈಯಲ್ಲಿ ಎಷ್ಟರ ಮಟ್ಟಿಗೆ ತುಂಬಿದೆ? ಅದು ಖಾಲಿ ಇದೆಯೋ, ಜಿಪುಳತನದಿಂದ ಅರ್ಧಂಬರ್ಧ ತುಂಬಿದೆಯೋ, ಅಥವಾ ಆ ಹಳೆ ಕಾಲದ ವ್ಯಾಪಾರಿಯ ಹಾಗೆ ಕುಲ್ಕಿ ಅದುಮಿ ತುಳುಕುವಷ್ಟು ತುಂಬಿದೆಯೋ? ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಮುಕ್ತಾಯ ಹಾಡೋಣ. ಇದು ನಿಜಕ್ಕೂ ನಮ್ಮೆಲ್ಲರನ್ನ ಎಚ್ಚರಿಸುವ ಮತ್ತು ಆಳವಾದ ಆತ್ಮಾವಲೋಕನಕ್ಕೆ ದೂಡುವ ಅದ್ಭುತವಾದ ಪ್ರಶ್ನೆ. ಇಂದಿನ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ದಯೆ ಮತ್ತು ಕ್ಷಮೆಯ ಆ ದೈವಿಕ ಅಳತೆ ನಮ್ಮೆಲ್ಲರ ಜೀವನದಲ್ಲಿ ತುಳುಕುವಂತಿರಲಿ. ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.